ಬಿಹಾರ ಫಲಿತಾಂಶದ ವಿಚಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನೇನು ಕೆಲವು ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ಸ್ವಲ್ಪ ಹೊತ್ತಲ್ಲೇ ಮತ ಎಣಿಕಾ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಬಿಹಾರದಿಂದ ರಿಪೋರ್ಟ್ ಲಭ್ಯ ಆಗ್ತಾ ಇದೆ. ಈಗ ಕೌಂಟಿಂಗ್ಗೆ ಬೇಕಾದಂತಹ ಸಿದ್ಧತೆಗಳು ಯಾವ ರೀತಿಯಾಗಿದೆ, ಎಷ್ಟೆಷ್ಟು ಕಡೆಯಲ್ಲಿ ಕೌಂಟಿಂಗ್ ಸೆಂಟರ್ಗಳಲ್ಲಿ ಸದ್ಯದ ಸಿದ್ಧತೆ ಏನು, ಡೀಟೇಲ್ ಲಭ್ಯ ಆಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಬಿಹಾರದಲ್ಲಿ ಮತ ಎಣಿಕಾ ಕಾರ್ಯ ಶುರುವಾಗುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬಿಹಾರದ 38 ಜಿಲ್ಲೆಗಳ 46 ಮತ ಎಣಿಕಾ ಕೇಂದ್ರಗಳಲ್ಲಿ ಕೌಂಟಿಂಗ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಆಗೋದಕ್ಕೆ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. 38 ಜಿಲ್ಲೆಗಳಲ್ಲಿ 46 ಕೌಂಟಿಂಗ್ ಸೆಂಟರ್ಗಳು. ಅಭ್ಯರ್ಥಿಗಳ ಎದೆಯಲ್ಲಿ ಡಬಡಬ, ರಾಜಕೀಯ ಪಕ್ಷಗಳ ಮನಸ್ಸಿನಲ್ಲಿ ಹಲವು ಲೆಕ್ಕಾಚಾರ. ಯಾರ ಪಾಲಿಗೆ ಇವತ್ತು ಶುಭವಾಗತ್ತೆ, ಯಾರ ಪಾಲಿಗೆ ಶುಭ ಶುಕ್ರವಾರ, ಬಿಹಾರ ಶುಕ್ರವಾರ ಕೊಡುವಂತ ಶುಭ ಸಂದೇಶ ಯಾರ ಪಾಲಿಗೆ? ಎಲ್ಲದಕ್ಕೂ ಕೂಡ ಉತ್ತರ ಸಿಗೋದಕ್ಕಿದೆ. ಇಡೀ ದೇಶ ಕಾಯ್ತಾ ಇದೆ. ಬಿಹಾರದ ಫಲಿತಾಂಶ ದೀರ್ಘಕಾಲದ ಪರಿಣಾಮವನ್ನ ಸಹಜವಾಗಿ ದೇಶದ ರಾಜಕಾರಣದ ಮೇಲೆ ಬೀರುತ್ತೆ. ನಾವು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲೇ ಮಾತನಾಡ್ತಾ ಇದ್ವಿ ಶಂಕರ್ ಶೆಟ್ರೆ, ಬಹುಶಃ ಈ ಕಾನೂನು ಸುವ್ಯವಸ್ಥೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಎಲೆಕ್ಷನ್ ಕಣದಲ್ಲಿ ಚರ್ಚೆಯಾಗಿತ್ತು. ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸುತ್ತಾ? ಅಲ್ಲ, ಕಾನೂನು ವ್ಯವಸ್ಥೆ ಅಂದರೆ ನಿಮ್ಮ ಮೊದಲಿನ ಲಲ್ಲೂಕ್ ಏರಿಯಾ ಪೀರಿಯಡ್ ಕಂಪೇರ್ ಮಾಡಿದಾಗ ಜಂಗಲ್ ರಾಜ್ ಉಂಟಲ್ಲ, ಅದೀಗ ನಮ್ಮ ಸುಶಾಸನ್ ಬಾಬು ಪೀರಿಯಡ್ ಕಾನೂನು ವ್ಯವಸ್ಥೆ ಉತ್ತಮವಾಗಿದೆ ಅಂತ ಜನ ಹೇಳ್ತಾರೆ. ಆ್ಯಕ್ಚುಲಿ ಬಹುಶಃ ಯಾಕಂದರೆ ಕೆಲವೊಂದು ಅವ್ರ ಕಾರ್ಯಕ್ರಮಗಳು ಉಂಟಲ್ಲ ಆ್ಯಕ್ಚುಲಿ, ಮತ್ತು ಅವ್ರದ್ದು ನಿತೀಶ್ ಕುಮಾರ್ದ ಪ್ಲಸ್ ಪಾಯಿಂಟ್ಸ್ಗಳಂದರೆ ಅವರ ಕರಪ್ಷನ್ ಇದುವರೆ 20 ವರ್ಷ ಆಡಿಕೆಲ್ಲ ಒಂದೇ ಕಪ್ಪು ಚುಕ್ಕಿಲ್ಲ ಕರಪ್ಷನ್ ಬಗ್ಗೆ ಅವ್ರದ್ದು. ಮತ್ತು ಕುಟುಂಬ ರಾಜಕಾರಣ, ಅವರ ಪಾರ್ಟಿಯವರಿಲ್ಲ ನಿಮಗೆ ಪ್ರಾಯ ಆಯಿತು, ನಿಮ್ಮ ಮಗನ ರಾಜ್ಯಕ್ಕೆ ತಾನೆ ಒತ್ತಾಯ ಹಾಕಿದ್ರು ಕೂಡ ಇಲ್ಲ, ನನ್ನ ಮಗಕ್ಕೆ ನಾನು ಇರುತ್ತಾರೆ, ನನ್ನ ಮಗ ನನ್ನ ರಾಜ್ಯಕ್ಕೆ ಬರಲಿಕ್ಕೆ ಬಿಡುತ್ತಿಲ್ಲ, ಮುಂದೇನು ಬರದಂತ ಉದ್ದೇಶ ಅಂತ ಒಪ್ಪನೆ ಹೇಳ್ತಾರೆ ಸ್ಟೇಜಸ್ಸಿ. ಅವ್ರ ಹತ್ರ ಒಂದೇ ಒಂದು ಉಲ್ಟಾ ಪಲ್ಟಾ ಕುಮಾರ್ ಅಂತ ಹೇಳೋದನ್ನು ಬಿಟ್ಟರೆ ಆ ಕಡೆಯಿಂದ ಈ ಕಡೆ ಆಡೋದು, ಈ ಕಡೆ ಮತ್ತು ಎಲ್ಲವೂ ಪ್ಲಸ್. ಈ ಸಲ ಓಟಿ ಕೇಳುವ ಹೋಗೋ ಜನಗಳು ನಾನು ಕೆಲವು ಫಾಲೋ ಮಾಡ್ತಾ ಇದ್ದೆ. ಅಲ್ಲೇ ಸರ್ ಅವ್ರು ಉಲ್ಟಾ ಪಲ್ಟಾ ಆಗಲಿ ಏನೇ ಆಗಲಿ ನಮ್ಗಳು ಅದು ಪರ್ಟಿಕ್ಯುಲರ್ ಲೇಡೀಸ್ ಅವ್ರ ಕಾರ್ಯಕ್ರಮ ನೋಡಿ. ಲೇಡೀಸ್ ಫಸ್ಟಿಗೆ ಸೈಕಲ್ ಕೊಟ್ಟರು, ಅಂದು ಸೈಕಲಲ್ಲಿ ಹೋದ ಮಕ್ಕಳೆಲ್ಲ ಹುಡುಗಿಯರೆಲ್ಲ ಈಗ ಹೆಂಗಸರಾಗಿದ್ದಾರೆ. ಅರ್ಥ ಆಯ್ತಲ್ಲ, 20 ವರ್ಷದಿಂದ ಫಸ್ಟ್ ನಂತರ ಅವ್ರು 30% ರಿಸರ್ವೇಷನ್ ಜಾಬಲ್ಲಿ ಕೊಟ್ಬಿಟ್ರು ಲೇಡೀಸ್ಗೆ ಅಂತ ಅವ್ರ ಕಾರ್ಯಕ್ರಮ ಉಂಟಲ್ಲ, ಪಾನ ನಿರೋಧ ಆ್ಯಕ್ಚುಲಿ ಇದ್ರಲ್ಲಿ ಲೇಡೀಸ್ಗೆ ಯಾವ ಕಾರ್ಯಕ್ರಮಕ್ಕೆ ಹುಟ್ಟಿದ್ದಾರೆ ಪ್ರತಿಯೊಂದು. ಹಾಗಾಗಿ ಇರ್ರೆಸ್ಪೆಕ್ಟಿವ್ ಕೆಲವು ಹೆಚ್ಚಿನ ಜನಗಳಿಗೂ ಇದರ ಮಧ್ಯೆ ನಾನು ಶುಭ ಶುಕ್ರವಾರ ಯಾರ ಪಾಲಿಗೆ ಅಂತ ಪ್ರಶ್ನೆ ಇದೆ ಅಂತ, ನಮ್ಮ ಪಾಲಿಗೆ ಶುಭ ಶುಕ್ರವಾರ ಅಂತ ಜೆಡಿಯು ಪೋಸ್ಟರ್ಗಳನ್ನು ಹಾಕಿದೆ. ಬಿಹಾರದಲ್ಲಿ ಅಧಿಕಾರ ಹಿಡಿತೀವಿ ಅನ್ನೋದು ಜೆಡಿಯುನ ವಿಶ್ವಾಸ. ಉತ್ತಮ ಆಡಳಿತಕ್ಕೆ ಜನ ಮತ ಹಾಕ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇವರದು. ಇದು ಕಾನ್ಫಿಡೆನ್ಸಾ ಓವರ್ ಕಾನ್ಫಿಡೆನ್ಸಾ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲೇ ಉತ್ತರ ಸಿಗ್ತಾ ಹೋಗುತ್ತೆ, ನಮಗೆ ಅಂದಾಜು ಸಿಗ್ತಾ ಹೋಗುತ್ತೆ. ಬಟ್ ಜೆಡಿಯು ತುಂಬಾ ಕಾನ್ಫಿಡೆನ್ಸ್ ಆಗಿದೆ. ಅವರ ವಿಶ್ವಾಸಕ್ಕೆ ಕಾರಣ ನಾವು ಕೊಟ್ಟಂತ ಆಡಳಿತ. ಬಿಹಾರದ ಜನ ನಮ್ಮ ಕೈ ಹಿಡಿತಾರೆ ಅನ್ನುವಂತ ನಿರೀಕ್ಷೆ, ನಂಬಿಕೆ. ಸೊ ಯಾರ ಪಾಲಿಗೆ ಶುಭ ಶುಕ್ರವಾರ, ನಮ್ಮ ಪಾಲಿಗೆ ಅದು ಅಂತ ಜೆಡಿಯುನ ಕಾರ್ಯಕರ್ತರು ಅಲ್ಲಲ್ಲಿ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಸ್ವೀಟ್ಗಳನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಸಿಹಿ ಹಂಚೋದಕ್ಕೆ ಬೇಕಾದಂತ ಸ್ವೀಟ್ ಅನ್ನ ಕೂಡ ರೆಡಿ ಮಾಡಿ ಕೂತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ನನಗೆ ನೆನಪಿದೆ, ಹರಿಯಾಣದಲ್ಲಿ ಕಾಂಗ್ರೆಸ್ನವರು ಕೂಡ ಇದೇ ರೀತಿ ಪೋಸ್ಟರ್ಗಳನ್ನು ಹಾಕಿದ್ರು, ಇದೇ ರೀತಿ ಸ್ವೀಟ್ಗಳನ್ನು ಮಾಡಿದ್ರು. ಬಟ್ ಫಲಿತಾಂಶ ಉಲ್ಟಾ ಪಲ್ಟಾ ಆಗಿಬಿಡ್ತು. ಇಲ್ಲೂ ಕೂಡ ಈಗ ಜೆಡಿಯು ಆರಂಭದಲ್ಲೇ ಗೆಲ್ಲೋದು ನಾವೇರಿ ಅನ್ನುವಂಥ ವಿಶ್ವಾಸದಲ್ಲಿದೆ. ನಾವೇ ಗೆಲ್ತೀವಿ ಅಂತ ಪೋಸ್ಟರ್ಗಳನ್ನು ಹಾಕಿದೆ. ಈ ಕಾನ್ಫಿಡೆನ್ಸ್ಗೆ ಕಾರಣ ಏನು? ಇಷ್ಟು ವರ್ಷಗಳ ಕಾಲ ಕೈ ಹಿಡಿದಿದ್ದಾರೆ. 2005ರಿಂದ ಇಲ್ಲಿಯವರೆಗೆ ಇನ್ನೂ ಕೈ ಹಿಡಿತಾರೆ. ನಿತೀಶ್ ಕುಮಾರ್ ಅವರಿಗೆ ಒಂದು ಗೌರವಯುತವಾದಂಥ ನಿರ್ಗಮನಕ್ಕೆ ಅವಕಾಶ ಬಿಹಾರ ಕೊಡುತ್ತೆ ಅನ್ನೋದು ಅವರ ನಂಬಿಕೆ. ಜೆಡಿಯು ಪೋಸ್ಟರ್ಗಳು ಅಲ್ಲಲ್ಲಿ ಕಾಣಿಸಿಕೊಂಡಿದ್ದಾವೆ. ಸಿಹಿ ಹಂಚೋದಕ್ಕೆ ಬೇಕಾದಂತ ಸಿದ್ಧತೆಗಳಾಗಿದ್ದಾವೆ. ಪಟಾಕಿ ತಂದಿಟ್ಕೊಂಡಿದ್ದಾರೆ. ಪಟಾಕಿ ಸಿಡಿಸೋದಕ್ಕೆ ಸಂಭ್ರಮಾಚರಣೆಗೆ. ಕಾನ್ಫಿಡೆನ್ಸಾ ಓವರ್ ಕಾನ್ಫಿಡೆನ್ಸಾ ಗೊತ್ತಿಲ್ಲ, ಬಟ್ ಗೆಲ್ತೀವಿ ಅನ್ನೋದು ಅವರ ವಿಶ್ವಾಸ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.